ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಧ್ವಾನ ಆಗಿರೋಷ್ಟು ಯಾವುದೂ ಗಾಂಧೀಜಿ ಕಾಲದಿಂದ ಬಂದಿರೋದು ಯಾವುದು ಇದು ಅಧ್ವಾನ ಆಗಿಲ್ಲ. ಈಗ ಹಾಲು ಮಾಡ್ತಿರೋದು ತಪ್ಪು. ಇವರು ಕುಡಿಯೋ ಮಕ್ಕಳುಗಳಿಗೆ ಇವರು 40 ರೂಪಾಯಿ ಕೊಟ್ಟು ಹಾಲು ಎಲ್ಲಿಂದ ತಗೊಂಡು ಹೋಗ್ತಾರೆ. ಅದರಲ್ಲೂ ಈಗ ಹಾಲಿನ ಪಾಕೆಟ್ ಅಲ್ಲಿ ಇವರು 25% ಏನಕ್ಕೋಸ್ಕರ ಜಾಸ್ತಿ ಕೊಡ್ತಾರೆ? ಕೊಡಿ ಅಂತ ಜನಗಳು ಕೇಳಿರ್ಲಿಲ್ಲ ಅಲ್ವಾ? 200 ಮಿಲಿನೋ 100 ಮಿಲಿನೋ ಜಾಸ್ತಿ ಅಂತ ಹೇಳಿದಾರೆ ಅಲ್ವಾ? ಕೊಡಿ ಅಂತ ನಮ್ಮ ಸಾರ್ವಜನಿಕರು ಯಾರು ಕೇಳಿರ್ಲಿಲ್ಲ. ಇದನ್ನ 100 ಮಿಲಿ ಕೊಡಿ ಅಂತ ಕೊಟ್ಬಿಟ್ಟು ಅದ್ರ ಮೇಲೆ ದುಡ್ಡು ಯಾಕೆ ಹಾಕ್ತೀರಾ? ನಿಮ್ಗೆ ಹಾಲು ಹೆಚ್ಚಿಗೆ ಆದಾಗ ನಮ್ಗೆ ದುಡ್ಡು ತಗೊಳ್ಳಿ ಅಂತ ನೀವು ಫೋರ್ಸ್ ಮಾಡ್ತೀರಾ. ನಿಜನಾ? ಹಾಲಿನ ಬೆಲೆ ಇವಾಗ ರೇಟ್ ಯಾಕೆ ಮಾಡ್ತೀರಿ ನೀವು? ಇದು ರೇಟ್ ಮಾಡಿದ್ದು ಇದು ತುಂಬಾ ತಪ್ಪಿದೆ ಅಮ್ಮ. ಇದು ಸಾರ್ವಜನಿಕರು, ಮಧ್ಯಮ ವರ್ಗದವರು, ಕೆಳಗಿನ ವರ್ಗದವರು, ಮೇಲ್ಗಡೆ ವರ್ಗದವ್ರಿಗೆ ಇದು ಲೆಕ್ಕಕ್ಕಿಲ್ಲ. 3 ರೂಪಾಯಿ 4 ರೂಪಾಯಿ ಇದು ಲೆಕ್ಕಕ್ಕಿಲ್ಲ. ಒಂದು ದಿನಕ್ಕೆ ಒಬ್ಬ ಮನುಷ್ಯ 4 ರೂಪಾಯಿ ಅಂದ್ರೆ 120 ರೂಪಾಯಿ ಒಂದು ತಿಂಗಳಿಗೆ ಕೊಡ್ಬೇಕು ಅವನು. ಸಕ್ಕರೆ ಬೆಲೆ ಏನಾಗಿದೆ? ಅವರು ಮಕ್ಕಳಿಗೆ ಏನು ಹಾಲಿನ ಪುಡಿ ತಿಂದು ಮಾಡ್ತಾರೆ? ಕೆಲ್ಸಕ್ಕೆ ಹೋಗೋ ತಾಯಿದಿರು ಹಾಲಿನ ಪುಡಿನಲ್ಲೇ ಮಕ್ಳುಗಳು ಸಾಕ್ಬೇಕು ಅಲ್ವೇನಮ್ಮ? ಹಾಲಿನ ಪುಡಿ ಕೂಡ ಜಾಸ್ತಿ ಆಗಿದೆ. ಹಾಲು ತಂದು ಅವ್ರ ಮಕ್ಕಳಿಗೆ ಒಗ್ಗಿಸ್ಬೇಕು. ಅವರು ನೋಡ್ಕೊಳ್ಳೋ ಆಯಾದಿರ್ಗೆ ದುಡ್ಡು ಕೊಡ್ತಾರ, ಹಾಲ್ಗೆ ಜಾಸ್ತಿ ಕೊಡ್ತಾರ ಅವರು. ಪ್ರತಿಯೊಬ್ಬರಿಗೂ ಇದು ತಪ್ಪಿದೆ. ಹಾಲಿನ ದರ ಇದು ಮಾಡ್ಬೇಕಾದ್ರೆ 1 ವರ್ಷಕ್ಕೋ 2 ವರ್ಷಕ್ಕೋ ಇದನ್ನೆಲ್ಲ ಸಂಘ ಸಂಸ್ಥೆಗಳನ್ನ ಕೇಳಬೇಕು. ಎಲ್ಲರನ್ನು ಕೇಳಿ ಎಲ್ಲರ ಸಮ್ಮತಿ ಪಡೆದು ಮಾಡ್ಬೇಕಮ್ಮ ಇದು.